ಸೀತಮ್ಮ, ಕ್ಷಮಿಸ್ಬಿಡು. ನಿನ್ಗೆ ಈ ತರ ಆಗಿದ್ದು ನನ್ನಿಂದಾನೆ. ನನ್ನಿರೋದು ಗೊತ್ತಾಗಿನೇ ಆ ಭಾರ್ಗವಿ ಆಂಟಿ ನಿನ್ ಪ್ರಾಬ್ಲಮ್ ಮಾಡಿರೋದು. ಅವ್ರು ಹೇಳ್ದಂಗೆ ನಾನು ಹೊಟ್ಟೋದ್ರೆ ನಿನ್ನ ಬಿಟ್ಬಿಡ್ತಾರೆ. ನಂಗೆ ನೀನ್ ಇಂಪಾರ್ಟೆಂಟು ಸೀತಮ್ಮ, ನಂಗೆ ನೀನ್ ಇಂಪಾರ್ಟೆಂಟು. ನೀನ್ ಚೆನ್ನಾಗಿರ್ಬೇಕು ಸೀತಮ್ಮ, ಅದಕ್ಕೆ ನಾನು ಹೊಟ್ಟೋಗ್ತೀನಿ. ಅಪ್ಪ ಮತ್ತೆ ಸೀತಮ್ಮನ ನೀನ್ ನನ್ನಷ್ಟೇ ಪ್ರೀತಿ ಮಾಡ್ತಾ ಇರೋದಕ್ಕೆ ಇನ್ಮೇಲೆ ನಾನು ನಿನ್ಗೆ ಕಾಣಿಸಲ್ಲ ಸುಮ್ಮನೆ, ಕಾಣಿಸಲ್ಲ. ಇವತ್ತಿಗೆ ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಇನ್ಮೇಲೆ ನೀನೇ ಸೀತಮ್ಮನ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ನನಗೊಂದು ಮಾತು ಹೇಳ್ದೆ ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಸುಬ್ಬಿ, ಬೇಜಾರು ಮಾಡ್ಕೋಬೇಡ. ನಾನು ಹೋಗ್ಲೇಬೇಕು ಸುಬ್ಬಿ, ನಾನು ಹೋಗ್ಲೇಬೇಕು ಇಲ್ಲಿಂದ. ಸೀತಮ್ಮನ ಪ್ರಾಣಕ್ಕಿಂತ ನಂಗೇನು ಮುಖ್ಯ ಇಲ್ಲ. ಬಾಯ್ ಸುಬ್ಬಿ, ಗುಡ್ ಬಾಯ್, ಗುಡ್ ಬಾಯ್. ನೀನು ತುಂಬ ಒಳ್ಳೆಯವಳು ಕಣೆ, ನಾನೇ ಸರಿ ಇಲ್ಲ. ನಿನಗೆ ನಾನು ಒಳ್ಳೆ ಗಂಡ ಆಗಲೇ ಇಲ್ಲ ಅಲ್ಲ? ಹಾಗೇನೂ ಇಲ್ಲ, ಮಲ್ಕೊಳ್ಳಿ. ನನ್ನ ಬಗ್ಗೆನೇ ನನಗೆ ತುಂಬ ಬೇಜಾರಿದೆ ಸಾಧನಾ. ಈ ಹಾಳಾದ ಗಂಡನಿಂದ ನಿನಗೆ ಯಾವ ಸುಖನೂ ಸಿಗಲಿಲ್ಲ. ಅಟ್ಲೀಸ್ಟ್ ನಮಗೆ ಮಕ್ಕಳಿದ್ದಿದ್ರೆ ನೀನು ಆ ಮಕ್ಕಳ ಮುಖ ನೋಡ್ಕೊಂಡಾದ್ರೂ ನೀನು ಬೇಜಾರು ಮರಿತಿದ್ದೀವೋ ಏನೋ. ದೇವರು ನಮಗೆ ಆ ಸುಖನ ಕೊಡಲಿಲ್ಲ. ಈ ಗಂಡ ಕುಡುಕ್ ಬಡ್ಡಿ ಮಗ ಅನ್ನೋದನ್ನ ನೀನು ಮರ್ತೋಗಿದ್ದೆ ಅನ್ಸುತ್ತೆ. ನಮಗೆ ಮಕ್ಕಳ ಭಾಗ್ಯನೂ ಸಿಗಲಿಲ್ಲ. ಆ ದೇವರು ನಿನಗೆ ಗಂಡನ ವಿಷಯದಲ್ಲಿ ಭಾಳ ಮೋಸ ಮಾಡ್ಬಿಟ್ಟ. ನನ್ನ ಹಣೆಯಲ್ಲಿ ಮಗು ಸಂಸಾರ ಇದ್ಯಾವುದು ಬರ್ತಿಲ್ಲ ಅನ್ಸುತ್ತೆ. ಮಲ್ಕೊಳ್ಳಿ. ರೀ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಇದೇನಿದು ಹೊಸದಾಗಿ ಪರ್ಮಿಷನ್ ಎಲ್ಲ ಕೇಳ್ಕೊಂಡು? ಒಂದ್ಯಾಕೆ 10 ಕೇಳು, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಸೀತಾ ಹೇಳಿದ್ಲು ಮಕ್ಕಳಾಗೋದಕ್ಕೆ ಅದು ಯಾವುದೋ ಒಂದು ಟ್ರೀಟ್ಮೆಂಟ್ ಇದೆಯಂತೆ. ಆ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳಾಗತ್ತಂತೆ ರೀ. ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ ಸೀತಾ. ನೋಡು ಸಾಧನಾ, ಇಷ್ಟು ವರ್ಷ ಆಗದೆ ಇದ್ದಿದ್ದು ಈಗ ಆಗ್ಬಿಡುತ್ತೆ ಅಂತ ನಿನಗನ್ಸುತ್ತಾ? ರಿಯಾಲಿಟಿ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಈಗ ನೀನು ಆಸೆಪಟ್ಟು ಆಸ್ಪತ್ರೆ ಅಂತೆಲ್ಲ ಅಲ್ದು ನೀನು ಅಂದ್ಕೊಂಡಂಗೆ ಆಗದೆ ಇರೋದು, ಅದರಿಂದ ನಿನ್ನ ಮನಸ್ಸಿಗೆ ನಿರಾಸೆ, ದುಃಖ, ನೋವು ಇದೆಲ್ಲ ಬೇಕಾ? ಬೇಡಮ್ಮ. ಆದರೂ ಹಂಗೆ
ಒಂದೇ ಒಂದು ಮಗು ಬೇಕಲ್ವ ರೀ? ನೋಡು, ನಾನು ನಿನಗೆ ಮುಂಚೆ ಹೇಳ್ತಾ ಇದ್ದಿದ್ದು ಈಗ ಹೇಳೋದು ಒಂದೇ ಮಾತು. ನಿನಗೆ ನಾನು, ನನಗೆ ನೀನು, ಅಷ್ಟೇ. ನಾವಿಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಇರಬೇಕಷ್ಟೇ. ವಯಸ್ಸಾದ ಕಾಲಕ್ಕೆ ಪರಸ್ಪರ ಸಪೋರ್ಟಿವ್ ಆಗಿರ್ತೀವಿ ಅಷ್ಟೇ. ಅಲ್ಲ ರೀ, ಆದರೂ ನಮಗೆ ಅಂತ ಒಂದೇ ಒಂದು ಮಗು ಬೇಕಲ್ವ ರೀ? ನನಗೆ ಅರ್ಥ ಆಗುತ್ತೆ ಚಿನ್ನಿ, ಆದರೆ ಸಾಧ್ಯ ಇಲ್ಲದೆ ಇರುವಾಗ ಯಾರು ಏನು ಮಾಡೋಕ್ಕಾಗತ್ತೆ? ನೋಡು, ಲೈಫಲ್ಲಿ ನನ್ನ ಎಲ್ಲರೂ ಫೇಲ್ಯೂರ್ ಅಂದಾಗಲೂ ನನ್ನ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದು ನೀನು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದವಳು ಇಡೀ ಜಗತ್ತಲ್ಲಿ ನೀನು ಒಬ್ಬಳೇನೆ. ನನಗೂ ಅನಿಸುತ್ತೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಈ ಹಾಳಾದ ಕುಡ್ತಾನೆಲ್ಲ ಬಿಟ್ಬಿಡ್ಬೇಕು ಅಂತ. ಆದರೆ ನನ್ನ ಕೈಲಿ ಆಗಲ್ಲ ಸಾಧನಾ. ಆಗತ್ತೆ ರೀ, ನಿಮ್ಗಾಗತ್ತೆ. ಸಾಧಿಸಿ ತೋರಿಸ್ಬೇಕು. ನೋಡು, ಇದು ನನ್ನ ನೋವಿಗೆ ನಾನು ಕಂಡ್ಕೊಂಡಿರೋ ಮದ್ದು ಕಣೆ. ಈ ವಿಷಯನ ದಿನ ಇಷ್ಟಿಷ್ಟೇ ಕುಡಿದು ಸಾಯ್ತಾ ಇದ್ದೀನಿ. ಸಿಹಿ ಸಿಹಿ ಎಲ್ಲ ಇದೆಯಾ? ಸಿಹಿ 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 ಎಲ್ಲ ಇದೆಯಾ ನೀನು? ಸಿಹಿ ಸಿಹಿ ಎಲ್ಲ ಇದೆಯಾ? ಸಿಹಿ 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 ಎಲ್ಲಿ ಹೋದ್ಲಪ್ಪ ಇವಳು? ಸಿಹಿ 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 ಇಲ್ವಾ ಇವಳು? ಸಿಹಿ ಸಿಹಿ ನಂಗೆ ಗೊತ್ತು ಸಿಹಿ, ನಿನ್ ಬೇಜಾರಾಗಿದೆ ಅಂತ ನಾನು ನಿನ್ ಜೊತೆ ಇದ್ದೀನಿ ಕಣೆ. ಒಂದೇ ಒಂದ್ಸಲ ಕಣ್ಣಿಗೆ ಕಾಣಿಸ್ಕೋ. ಸಿಹಿ ಭಾರ್ಗವಿ ಆಂಟಿ ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ಬೇಕಿದ್ರೆ ಎಲ್ಲ ವಿಷಯ ಅಪ್ಪ ಅಮ್ಮನ್ಗೆ ಹೇಳೋಣ. ಒಂದೇ ಒಂದ್ಸಲ ಬಾರೆ. ಎಲ್ಲೇ ಇದೆಯಾ? ಹಾಯ್ ಸೀತಾ. ಸಾಧನಾ ಚಿಕ್ಕಿ ಮಗು ವಿಷಯದಲ್ಲಿ ತುಂಬ ಅಪ್ಸೆಟ್ ಆಗಿದ್ದಾರೆ. ಯಾರೋ ಏನೋ ನಾಟಿ ಔಷಧಿ ಕೊಟ್ಟರು ಅಂತ ಅವ್ರು ತೊಗೊಳಕ್ಕೆ ಹೋದ್ರು. ನಾನು ಅದನ್ನು ಸ್ಟಾಪ್ ಮಾಡಿದೆ. ಹೌದಾ? ರಾಮ್, ಸಾಧನಾ ಚಿಕ್ಕಿನ ನಾವೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ಬೋದು. ಮೆಡಿಕಲ್ ಹೆಲ್ಪಿಂದ ಅವ್ರಿಗೆ ಮಗು ಆದರೂ ಆಗ್ಬೋದು ತಾನೆ? ಯಾ ಸೀತಾ, ಬಟ್ ಸಾಧನಾ ಚಿಕ್ಕಿನ ಭಾರ್ಗವಿ ಚಿಕ್ಕಿ ತುಂಬ ಜನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ.
ದೊಡ್ಡ ದೊಡ್ಡ ಡಾಕ್ಟರ್ಸೇ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಹೌದು ರಾಮ್, ಆದರೆ ಅವರು ಮಗು ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಏನಾದರೂ ಒಂದು ಸೊಲ್ಯೂಷನ್ ಇದ್ರೆ ಹುಡ್ಕೋಣ ಪ್ಲೀಸ್ ರಾಮ್. ರಾಮ್, ಆ ಕಡೆ ಏನು ನೋಡ್ತಾ ಇದ್ದೀರಾ? ಸಿಹಿ ಯಾಕೆ ಅಲ್ಲಿ ನಿಂತಿದ್ದಾಳೆ? ಯಾರನ್ನೋ ಹುಡುಕ್ತಿರೋ ತರ ಇದೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ ಸೀತಾ. ಬನ್ನಿ ಅದೇನು ಅಂತ ನೋಡೋಣ. ಸಿಹಿ, ಏನಾಯ್ತು? ಯಾರನ್ನು ಹುಡುಕ್ತಿದ್ಯಾ? ಸಿಹಿನ ಇವಳಿಗೇನಪ್ಪ ಆಯ್ತು? ಇವಳು ಯಾಕೆ ಸಿಹಿ ಸಿಹಿ ಅಂತ ಹೇಳ್ತಿದ್ದಾಳೆ? ಏನು ಸಿಹಿನಾ? ಏನೇ ಮಾತಾಡ್ತಿದ್ಯಾ? ಅಯ್ಯೋ ದೇವ್ರೆ, ನಾನು ಸಿಹಿ ಅಂತ ಹೇಳು. ಪುಟ ಬಾ, ನೀನು ಮಲ್ಕೊಳ್ಳೋ ಟೈಮ್ ಆಯ್ತು, ನಡಿ. ಅಲ್ಲ ರಾಮ್, ಇವಳ್ಯಾಕೆ ಸಿಹಿ ಸಿಹಿ ಅಂತ ಇವಳನ್ನೇ ಹುಡುಕ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಸಿಹಿ ಅಂತ ಹೇಳಿದ್ಲ, ನನ್ಗೇನು ಆ ಥರ ಕೇಳಿಸಿಲ್ವಲ್ಲ. ಸಿಹಿ ಅಂತ ಹೇಳಿದ್ಯೇನೋ? ಇಲ್ಲ ಅಪ್ಪ. ಬಾ ಮಲ್ಕೋ, ಟೈಮ್ ಆಯ್ತು. ನೀನು ಇವಳು ಸಿಹಿ ಅಂತ ಹೇಳಿಲ್ವಾ? ಮತ್ತೆ ಯಾಕೆ ನನಗೆ ಹಾಗೆ ಕೇಳಿಸ್ತು? ಆಂಜನೇಯ, ಆಂಜನೇಯ ಕಾಪಾಡಪ್ಪ. ವಿಶ್ವ, ಇನ್ಮೇಲಿಂದ ಇದೆಲ್ಲ ಬೇಕಾಗಲ್ಲ, ತೆಗ್ದು ಹಾಕು. ಓ ತೋರಿಕೆ, ಏನೇ ಭಾರ್ಗು ಇದು, ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಲ್ವಲ್ಲ ನೀನು. ಮೊದಲೇ ಈ ಮನೆಯಲ್ಲಿ ದೆವ್ವದ ಕಾಟ ಬೇರೆ ಇದೆ. ಆ ದೆವ್ವದ ಕಾಟ ಸಾಕಾಗಲ್ಲ ಅಂತ ನೀನ್ ಬೇರೆ ಕಾಟ ಕೊಡ್ತೀಯಲ್ಲ. ದೇವ್ರೆ, ನಿನಗೆ ನನ್ನ ಮೇಲೆ ಕರುಣೆನೇ ಇಲ್ವಾ? ವಿಶ್ವ, ಹೇಳ್ತಿದ್ದೀನಲ್ಲ, ಇನ್ಮೇಲಿಂದ ಆ ದೆವ್ವದ ಭಯ ಎಲ್ಲ ಬೇಕಾಗಿಲ್ಲ ನಿನಗೆ. ನಿನಗೆ ಕಾಟ ಕೊಡ್ತಾ ಇದ್ದ ಆ ಸಿಹಿ ದೆವ್ವನ ಮನೆಯಿಂದ ಓಡಿಸ್ಬಿಟ್ಟೆ. ಏನ? ಸಿಹಿ ದೆವ್ವನ? ಏನೇ ಹೇಳ್ತಿದ್ಯಾ ಪಾರ್ಗೋ ನೀನು? ಅಲ್ಲ, ನೀನು ಸಿಹಿನ ಮನೆಯಿಂದ ಓಡಿಸ್ತೆ ಅಂತ ಹೇಳ್ತಿದ್ಯಾ, ಆದ್ರೆ ಅವಳು ಇನ್ನೂ ಇಲ್ಲೇ ಇದ್ದಾಳೆ. ಅಲ್ಲ, ನೀನ್ ಸಿಹಿನ ಓಡಿಸಿರೋದೇ ಆದ್ರೆ ನಮ್ಮ ಮನೇಲಿ ಇರೋದು ಯಾರು? ಸುಬ್ಬಲಕ್ಷ್ಮಿ. ನಮ್ಮ ಮನೇಲಿರೋ ಹುಡುಗಿ ಹೆಸರು ಸುಬ್ಬಲಕ್ಷ್ಮಿ. ರಾಮ ಮತ್ತೆ ಅಶೋಕ ಸೇರ್ಕೊಂಡು ಸಿಹಿ ಥರ ಇರೋ ಹುಡುಗಿನ ಈ ಮನೆಗೆ ಕರ್ಕೊಂಡ್ಬಂದಿದ್ದಾರೆ. ನಾನು ಮುಂಚೆನೇ ಹೇಳಿದ್ನಲ್ಲ, ಅದೇನೇ ಇಲ್ಲಿ ನಡೀತಾ ಇದ್ದಿದ್ದು. ಆದರೆ ಆ ಸುಬ್ಬಲಕ್ಷ್ಮಿ ಜೊತೆ ಸಿಹಿ ಆತ್ಮನು, ಅದಕ್ಕೆ ಅವಳು ಹೀಗೆಲ್ಲ ಆಡ್ತಾ ಇದ್ದಿದ್ದು. ಅಂದ್ರೆ ಭಾರ್ಗೋ, ಸಿಹಿ ಆತ್ಮನೆ ಓಡಿಸ್ಬಿಟ್ಯಾ ನೀನು? ನೀನ್ ಸಾಮಾನ್ಯದವಳಲ್ಲ ಭಾರ್ಗೋ. ದೆವ್ವನೇ ಓಡಿಸೋ ಶಕ್ತಿ ನಿನಗಿದೆ ಅಂದ್ರೆ ನೀನ್ ಕೂಡ ದೊಡ್ಡ ದೆವ್ವನೇ. ಅಂದ್ರೆ ಭಾರ್ಗೋ, ಅದು ನೀನ್ ಸೂಪರ್ ಅಂತ ಹೇಳಕ್ ಬಂದೆ ಭಾರ್ಗೋ. ಅದು ಟಂಗ್ ಸ್ಲಿಪ್ ಆಗ್ಬಿಟ್ಟಷ್ಟೇ. ಅದಿರ್ಲಿ ಭಾರ್ಗೋ, ನಿನ್ ಮಾತು ನಂಬೋದು ತಾನೆ? ಈಗ ನಮ್ಮ ಮನೇಲಿ ದೆವ್ವ ಇಲ್ಲ ತಾನೆ? ನಾನು ಆರಾಮಾಗಿ ಓಡಾಡ್ಬೋದು ತಾನೆ? ಏನು ಬೇಕಾದರೂ ಮಾಡ್ಕೊಂಡಿರಿ. ಇನ್ನು ಮುಂದೆ ಯಾರಿಗೂ ಆ ದೆವ್ವದ ಕಾಟ ಇರೋದಿಲ್ಲ. ಮಗುನ ಕಳ್ಕೊಂಡಿರೋ ಸೀತನ ತಲೆ ಇನ್ನೂ ಹೇಗೆ ಕೇಳಿಸ್ತೀನಿ ನೋಡ್ತಾ ಹೋಗಿ. ಆ ಸುಬ್ಬಲಕ್ಷ್ಮಿ ಅವಳ ಮಗಳಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡು ಭಾರ್ಗೋ, ನನ್ನ ಸಪೋರ್ಟು ಯಾವಾಗಲೂ ನಿಂಗೇನೆ. ಭಾರ್ಗೋ, ಇದೇ ಖುಷಿಗೆ ನಾನು ಹಾಲಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ಬೋದಲ್ವಾ? ಓಯ್ ಬಾ, ನಮ್ಮಿಬ್ರು ಮಧ್ಯ ಮಲ್ಕೋ ಇವತ್ತು ಬಾ. ಸಿಹಿ, ಏನು ಯೋಚನೆ ಮಾಡ್ತಿದ್ಯಾ?
ಏನಿಲ್ಲ ಸೀತಮ್ಮ. ನಿದ್ದೆ ಬರ್ತಿಲ್ವಾ ನಿನಗೆ? ಪುಟ ಏನಾಯ್ತು ನಿಂಗೆ? ಏನೂ ಇಲ್ಲ. ಮತ್ತೆ ಯಾಕೆ ಸಪ್ಪಗಿದೆಯಾ? ಏನೋ ಕಳ್ಕೊಂಡಿರೋ ಥರ. ಏನಾಯ್ತು ಅಂತ ಹೇಳು. ಏನೂ ಇಲ್ಲ. ಸೀತಾ, ಸಿಹಿಪುಟ್ಟಂಗೆ ನಿದ್ದೆ ಬಂದಿದೆ, ಮಲ್ಕೋತಾಳೆ, ಬಾ. ಈಗ ನಿನಗೆ ನಿದ್ದೆ ಬರೋ ಥರ ನಾನು ಕತೆ ಹೇಳ್ತೀನಿ, ಕಣ್ಮುಚ್ಚ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಎಲ್ಲ ರಾಜ್ಯಗಳನ್ನ ಆಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಒಂದು ಸುಂದರವಾಗಿರೋ ಹುಡುಗಿನ ನೋಡಿದಂತೆ, ಅವರಿಬ್ರು ಮದುವೆ ಆದಂತೆ. ಒಂದು ಪುಟ್ಟ ಮಗು ಹುಟ್ಟಂತೆ. ಮಗು ಸೇಮ್ ನಿಂತರನೇ ಇತ್ತಂತೆ. ಓಯ್, ಕತೆ ಕೇಳಿಸ್ಕೊತಿಲ್ವಾ ನೀನು? ಕೇಳಿಸ್ಕೊಳ್ತಾ ಇದ್ದೀನಿ. ಮತ್ತೇನು ಪ್ರಶ್ನೆನೇ ಕೇಳ್ತಿಲ್ಲ. ಪ್ರತಿ ಸಲ 100 ಪ್ರಶ್ನೆ ಕೇಳ್ತಿದ್ದೆ, ಇದ್ದಂಗೆ ಅದಂಗೆ ಅಂತ. ಸೀತಮ್ಮ, ಕತೆ ಸಾಕು. ಯಾಕೆ? ಕತೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದರೆ ನಂಗೆ ನಿದ್ದೆ ಬರ್ತಿದೆ. ರಾಮ್, ಏನಕ್ಕೆ ಇವಳು ಹಿಂಗಾಡ್ತಿದ್ದಾಳೆ? ಯಾವತ್ತು ಕತೆ ಸಾಕು ಅಂತ ಹೇಳಿದ್ದೇ ಇಲ್ಲ. ಇವತ್ತು ನೋಡಿ. ಸೀತಾ, ನಿದ್ದೆ ಬಂದಿದೆ ಅಲ್ವಾ, ಅದಕ್ಕೆ ಆ ಥರ ಮಾತಾಡಿದಾಳೆ ಅಷ್ಟೇ. ನೀವು ಮಲ್ಕೊಳ್ಳಿ ಸೀತಾ. ಗುಡ್ ನೈಟ್. ಗುಡ್ ನೈಟ್. ಸುಬ್ಬಿ ಯಾರನ್ನಾದ್ರೂ ಹುಡುಕ್ತಿದ್ಲ? ಅವಳ ಮುಖ ನೋಡಿದ್ರೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ. ಆದರೆ ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ಸೀತಮ್ಮ ಏನ್ ಮಾಡ್ತಿದ್ದಾಳೋ ಏನೋ ಆ ಭಾರ್ಗವಿ ಆಂಟಿ. ಸೀತಮ್ಮನಿಗೆ ಏನಾದ್ರೂ ಪ್ರಾಬ್ಲಮ್ ಮಾಡ್ತಿರ್ತಾರ? ಸುಬ್ಬಿ ಪಾಪ ನಾನು ನೆನ್ಸ್ಕೊಳ್ತಾ ಇರ್ತಾಳೆ. ಅವಳ ಹತ್ರನು ಏನೋ ಹೇಳ್ದೆ ಬಂದೆ. ಹನುಮಂತ, ನನ್ನ ಸೀತಮ್ಮನ ಅಪ್ಪನ ಸುಬ್ಬಿನ ನೀನೇ ಕಾಪಾಡಬೇಕು. ಈಗ ಏನ್ ಮಾಡ್ತಾ ಇರ್ಬೋದು? ಇನ್ ಯಾವತ್ತೂ ಅವಳು ಇಲ್ಲಿ ಬರಲ್ವಾ? ಏನ್ ಹೋಗ್ತಿದ್ದಾಳೋ ಏನೋ ಪಾಪ. ನಾನು ಹೋಗ್ಬೇಡ ಅಂದ್ರು ಕೇಳಿಲ್ಲ ಅವಳು. ಈಗ ನನ್ನ ಸಿಕ್ಕಿನ ಈಗ ಎಲ್ಲಿ ಅಂತ ಹುಡುಕ್ಲಿ? ಮತ್ತೆ ಅವಳು ನನ್ ಸಿಗ್ತಾಳ? ಮತ್ತೆ ನಾನು ಅವಳ ನೋಡ್ತೀನೋ ಇಲ್ವೋ? ಹನುಮಂತ, ಯಾಕೋ ತುಂಬಾ ಬೇಜಾರಾಗ್ತಿದೆ. ಇಷ್ಟು ದಿನ ಸುಬ್ಬಿ ಜೊತೆ ಮಾತಾಡ್ತಿದ್ದೆ, ಆದ್ರೆ ಇವಾಗ ನಾನು ಒಬ್ಳೇ ಆಗೋಗಿದ್ದೀನಿ. ಯಾರೂ ಇಲ್ಲ. ಎಲ್ಲಿ ಹೋಗಿದ್ಯಾ ನೀನು? ನೀನಿಲ್ದೆ ನಂಗೆ ತುಂಬಾ ಬೇಜಾರಾಗ್ತಿದೆ ಕಡೆ. ನಿನ್ನ ನೋಡ್ಬೇಕು ಅನ್ಸ್ತಿದೆ. ನಿನ್ಗೂ ಹಾಗೆ ಅನ್ಸ್ತಿದೆ ಅಲ್ವಾ? ಇಷ್ಟ ದಿನ ನೀನ್ ನನ್ ಫ್ರೆಂಡ್ ಆಗಿದೆ, ನಾನ್ ನಿನ್ ಫ್ರೆಂಡ್ ಆಗಿದೆ. ಆಮೇಲೆ ನಾವಿಬ್ರು ಅಕ್ಕ ತಂಗಿ ಅಂತ ಗೊತ್ತಾಗಿ ಎಷ್ಟೊಂದು ಖುಷಿ ಪಟ್ಟಿದ್ವಿ. ಆದ್ರೆ ಇವತ್ತು ನಾನು ಎಷ್ಟೇ ಬೇಡ ಆದ್ರೂ
ಕೇಳ್ದೆ ಹೋಗ್ಬಿಟ್ಟಲ್ಲ. ನೀನಿಲ್ದೆ ನಂಗೆ ತುಂಬಾ ದುಃಖ ಆಗ್ತಿದೆ ಕಣೆ. ಪ್ಲೀಸ್ ಬಂದ್ಬಿಡೆ. ನೀನಿಲ್ದೆ ನಾನು ಈ ಮನೇಲಿ ಹೇಗೆ ಇರ್ಲಿ? ಬಂದ್ಬಿಡೆ, ಪ್ಲೀಸ್ ಬಂದ್ಬಿಡೆ.